What are the things that can prevent a person from ಒಬ್ಬ ಮನುಷ್ಯನಿಗೆ ಅಡ್ಡಿ ಮಾಡುವಂತದ್ದು ಯಾವ್ದಪ್ಪ ಅಂತಂದ್ರೆ being ready for the coming of Christ? I just want to say some things which I've spoken of many times, but let me repeat it. ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿರುವುದಕ್ಕೆ ತಡೆ ಮಾಡುವುದು ಯಾವ್ದಪ್ಪ ಅಂದ್ರೆ ಕೆಲವು ವಿಷಯಗಳನ್ನ ಹೇಳುತ್ತೇನೆ, ಅದನ್ನ ಅನೇಕ ಬಾರಿ ಮಾತನಾಡಿದ್ದೇನೆ ಕೂಡ. In Matthew chapter 6, this is very, very important. More and more I find I'm referring to this in these days. ಮತ್ತಾಯ 6ನೇ ಅಧ್ಯಾಯದಲ್ಲಿ ಅದು ಹೇಳಲ್ಪಟ್ಟಿದೆ. ಈ ದಿನಮಾನಗಳಲ್ಲಿ ನಾನು ಅನೇಕ ಬಾರಿ ನನ್ನ ಸಂದೇಶಗಳಲ್ಲಿ ಅದನ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. And that's the matter of forgiving others. Matthew 6. ಅದು ವಿಷಯ ಏನಪ್ಪಾ ಅಂತಂದ್ರೆ ಮತ್ತೊಬ್ಬರನ್ನ ಕ್ಷಮಿಸುವಂತದ್ದು. ಮತ್ತಾಯ 6ನೇ ಅಧ್ಯಾಯ verse 15. If you do not forgive others, your Father will not forgive your sins. 15ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಎಂಬುದಾಗಿ. Even if you repent, you have really repented of all the wrong things you did in your life. ನೀವು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ತಪ್ಪುಗಳಿಂದ ನಿಜವಾಗಿಯೂ ಮಾನಸಾಂತರ ಪಟ್ಟಿದ್ರೂ ಸಹ You come to NCCF. You've decided to deny yourself in so many areas. You stopped watching pornography. ನೀವು NCCF ಸಭೆಗೆ ಬರಲು ಕೂಡ ಪ್ರಾರಂಭಿಸಿರುತ್ತೀರಿ. ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ನೀವು ನಿರಾಕರಿಸಿಕೊಳ್ಳುತ್ತಿರುತ್ತೀರಿ. ನೀವು ಅಶ್ಲೀಲ ಕಾಮದ ವಿಡಿಯೋಗಳನ್ನು ಕೂಡ ನೋಡುವುದನ್ನು ನಿಲ್ಲಿಸಿರುತ್ತೀರಿ. You're taking the scriptures seriously. You're seeking to be filled with the Holy Spirit. ವಚನಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರುತ್ತೀರಿ ಹಾಗೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಿಕೆಗಾಗಿ ಹುಡುಕುತ್ತಿರುತ್ತೀರಿ. But there's one person you have not forgiven. ಆದರೆ ಒಬ್ಬ ಮನುಷ್ಯನನ್ನ ನೀವು ಕ್ಷಮಿಸದೆ ಹಾಗೆ ಬಿಟ್ಟಿರುತ್ತೀರಿ. Who did something against you or your family long ago. ತುಂಬಾ ಹಿಂದೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ವ್ಯಕ್ತಿ ದ್ರೋಹವನ್ನು ಎಸಗಿರುತ್ತಾನೆ. I want to tell you as a servant of the Lord, you will not be in heaven. That's for sure. ಕರ್ತನ ಸೇವಕನಾಗಿ ನಿಮಗೆ ಒಂದು ಮಾತನ್ನ ಹೇಳ್ತೇನೆ, ನೀವು ಪರಲೋಕದಲ್ಲಿ ಇರುವುದಿಲ್ಲ, ಅದು ನಿಶ್ಚಯ. Either that or Jesus is a liar. You have to make a choice. ಒಂದೋ ಈ ಮಾತು ನೆರವೇರಲಿದೆ ಅಥವಾ ಯೇಸುವು ಒಬ್ಬ ಸುಳ್ಳುಗಾರನಾಗಿರುತ್ತಾರೆ. ಇವೆರಡರಲ್ಲಿ ಒಂದನ್ನು ನೀವು ಅಂಗೀಕರಿಸಲೇಬೇಕಾಗಿದೆ. If you don't believe what I'm saying, you're saying Jesus is a liar. What did Jesus say? ನಾನು ಹೇಳುವಂತದ್ದನ್ನ ನೀವು ನಂಬುವುದಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ಸುಳ್ಳುಗಾರರಾಗುತ್ತಾರೆ. ಯೇಸು ಏನಂತ ಹೇಳ್ತಾರೆ? If you do not forgive others, your Father will not forgive your transgression. ನೀವು ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ. Even if you've confessed them, even if you've repented, and even if you claim the blood of Christ, why? ನೀವು ಅರಿಕೆ ಮಾಡಿದ್ರೂ ಕೂಡ, ಮಾನಸಾಂತರ ಪಟ್ಟಿದ್ರೂ ಕೂಡ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ರೂ ಕೂಡ. ಯಾಕೆ? This is the truth. ಇದು ಸತ್ಯ. And can a person who dies without being forgiven? ಒಬ್ಬ ಮನುಷ್ಯನು ಕ್ಷಮಿಸಲ್ಪಡದೆ ಹಾಗೆ ಸತ್ತು ಹೋದಲ್ಲಿ, he didn't forgive according to Matthew 6:15, and he died. ಆತನು ಕ್ಷಮಿಸಿರುವುದಿಲ್ಲ. ಮತ್ತಾಯ 6ನೇ ಅಧ್ಯಾಯದ ಪ್ರಕಾರ ಆತನು ಸತ್ತು ಹೋಗ್ತಾನೆ. Is there some place after death, like the Roman Catholics say in purgatory, where you can then set that matter right and forgive somebody and get into God's presence? ಸತ್ತ ನಂತರ ಆತನು ಬೇರೊಂದು ಕಡೆಗೆ ರೋಮನ್ ಕ್ಯಾಥೋಲಿಕ್ ಜನರು ಹೇಳುವ ಹಾಗೆ ಪರ್ಗೆಟರಿ ಅಥವಾ ಶುದ್ಧೀಕರಣ ಸ್ಥಳಕ್ಕೆ ಹೋಗಿ ಸಂಗತಿಯನ್ನು ಅಲ್ಲಿ ಸರಿಪಡಿಸಿ ಆಮೇಲೆ ದೇವರ ಸನ್ನಿಧಿಗೆ ಹೋಗಿ ಸೇರಲು ಸಾಧ್ಯವಿದೆಯೋ? Anyone who does not forgive others actually believes in something like that. ಯಾರಾದರೂ ಮತ್ತೊಬ್ಬರನ್ನ ಕ್ಷಮಿಸದೇ ಇದ್ದಲ್ಲಿ ಈ ರೀತಿಯ ಸಂಗತಿಗಳನ್ನ ನಂಬಬೇಕಾಗುತ್ತದೆ. Because he thinks, yeah, it'll happen. How do you know that if suddenly death comes? ಅದು ಆಗತ್ತೆ ಎಂದು ಆತನು ಹೇಳುವಾಗ ಯಾರಿಗ್ ಗೊತ್ತು ತಕ್ಷಣಕ್ಕೆ ಸಾವು ಬಂದ್ರೆ? I'm particularly burdened about it when I read of all the people in India today who are dying of COVID. ಭಾರತ ದೇಶದಲ್ಲಿ ಅನೇಕರು ಕೋವಿಡ್ ಕಾಯಿಲೆಯಿಂದ ಬಳಲಿ ಸಾಯುತ್ತಿರುವಾಗ ಇದರ ಬಗ್ಗೆ ನನಗೆ ಪ್ರತ್ಯೇಕವಾಗಿ ಭಾರವಿದೆ. We had 5 or 6 cases in CFC churches. CFC ಸಭೆಗಳಲ್ಲಿ 5-6 ಪ್ರಕರಣಗಳು ಈ ರೀತಿಯಾಗಿವೆ. Many of them older than 60, but 1 or 2 in their 40s. ಅನೇಕರು ಅದರಲ್ಲಿ 60 ವರ್ಷ ಮೇಲ್ಪಟ್ಟವರಿದ್ದರು, ಇನ್ನೂ 1 ಅಥವಾ 2 40 ವರ್ಷದವರಾಗಿದ್ದರು. And it's happening all around. ಇದು ಸುತ್ತ ನಡೀತಾ ಇದೆ. That's what burdens me, to make sure that these people are ಅದು ನನಗೆ ಭಾರವನ್ನ ಉಂಟು ಮಾಡುತ್ತು. ಈ ಜನರು clear that they have forgiven every single person. ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಕ್ಷಮಿಸಿದ್ದೇನೆ ಎಂಬುವಂತ ಸ್ಪಷ್ಟತೆಯನ್ನ ಹೊಂದಿರಬೇಕು. And you cannot remove it from your mind. I've said this many times, but I will repeat it. ಅನೇಕ ಬಾರಿ ಇದನ್ನ ನಾನು ಹೇಳಿದ್ದೇನೆ, ಮತ್ತೊಮ್ಮೆ ಇದನ್ನ ಹೇಳುತ್ತಿದ್ದೇನೆ. ನಿಮ್ಮ ತಲೆಯಿಂದ ಅವರು ಮಾಡಿದ್ದಂತದ್ದನ್ನ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. Forever, as long as I'm alive, I'll repeat it.
the importance of forgiving every person. ಅವರು ಏನೇ ಮಾಡಿದ್ರೂ ಕೂಡ ನಾನು ಜೀವಂತವಾಗಿ ಇರೋವರೆಗೂ ಇದನ್ನ ಪದೇ ಪದೇ ಹೇಳುತ್ತಿರುತ್ತೇನೆ. ಪ್ರಮುಖವಾದ ಸಂಗತಿ ಏನಪ್ಪಾ ಅಂದ್ರೆ ನೀವು ಅವರನ್ನ ಕ್ಷಮಿಸಿರ್ಬೇಕು. From our heart. You don't wish them any evil. ನಿಮ್ಮ ಹೃದಯದಿಂದ ಅವರನ್ನ ಕ್ಷಮಿಸಿರ್ಬೇಕು. ಅವರಿಗೆ ಯಾವುದೇ ರೀತಿಯ ಕೇಡನ್ನ ನೀವು ಬಯಸಬಾರದು. Whatever evil they may have done to you or your family, we must forgive them. ಅವರು ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ಎಂತಹ ಕೇಡನ್ನೇ ಮಾಡಿದ್ರು ನೀವು ಅವರನ್ನ ಕ್ಷಮಿಸಲೇಬೇಕು. The other thing is to ask forgiveness from those whom you have hurt. ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ನೀವು ಮತ್ತೊಬ್ಬರಿಗೆ ಹಾನಿಯನ್ನಾಗಲಿ ನೋವನ್ನಾಗಲಿ ಮಾಡಿರ್ತೀರಿ, ಅವರ ಬಳಿ ಕ್ಷಮೆ ಕೇಳಬೇಕು. That's the other side of the coin. Turn to Matthew 5. See, both of these are on the Sermon on the Mount. ಇದು ನಾಣ್ಯದ ಮತ್ತೊಂದು ಮುಖ. ಈ ಎರಡೂ ವಿಷಯಗಳು ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ನಮೂದಾಗಿದೆ. And at the end of the Sermon on the Mount, Jesus said, if you hear my words and don't do them. ಪರ್ವತದ ಮೇಲಿನ ಪ್ರಸಂಗದ ಕೊನೆಯಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಮಾತನ್ನ ನೀವು ಕೇಳಿಸಿಕೊಂಡು ಅದನ್ನ ಮಾಡದೇ ಇದ್ದಲ್ಲಿ You're like a man who's built on sand. But if you hear my words and do them. ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಮನುಷ್ಯನಿಗೆ ಸಮನಾಗಿರುತ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಆದರೆ ನೀವು ನನ್ನ ಮಾತನ್ನ ಕೇಳಿಸಿಕೊಂಡು ಅದನ್ನ ಮಾಡುವುದಾದಲ್ಲಿ then you are building on the rock. Make sure you're building on the rock. Forgiving, asking forgiveness from others. ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡವನಿಗೆ ಸಮನಾಗಿದ್ದಾನೆ. ನೀವು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿದ್ದೀರಾ ಎಂಬುದಾಗಿ ನಿಶ್ಚಯಪಡಿಸಿಕೊಳ್ಳ್ರಿ. ಮತ್ತೊಬ್ಬರ ಬಳಿ ಕ್ಷಮೆಯನ್ನ ಕೇಳುವಂತದ್ದು. Matthew chapter 5. ಮತ್ತಾಯ 5ನೇ ಅಧ್ಯಾಯ. When you come to the altar, verse 23, when you come before God to present your offering, that's your prayer or your request. 23ನೇ ವಚನ, ನೀವು ದೇವರ ಬಳಿ ಬರ್ತೀರಿ ಕಾಣಿಕೆಯನ್ನು ತೆಗೆದುಕೊಂಡು, ಅದು ಪ್ರಾರ್ಥನೆ ಅಥವಾ ವಿಜ್ಞಾಪನೆ ಆಗಿರಬಹುದು. And there you remember that your brother has got something against you. Matthew 5:23. ಮತ್ತಾಯ 5:23 ಹೇಳುತ್ತೆ, ಅಲ್ಲಿ ನಿಮಗೆ ನೆನಪಾಗತ್ತೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಅಂತ. Why does he have something against you? Because you did something to hurt him or his family. Or in some way, or you cheated him, or you robbed him, or do something. ಯಾಕೆ ಆತನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿರೋಧವಿದೆ? ನೀವು ಆತನಿಗೇನೋ ಮೋಸ ಮಾಡಿರಬಹುದು, ಆತನಿಂದ ಕಳ್ಳತನ ಮಾಡಿರಬಹುದು, ಆತನಿಗಾಗಲಿ ಆತನ ಕುಟುಂಬಕ್ಕಾಗಲಿ ನೋವು ಹಾನಿ ಮಾಡಿರಬಹುದು. And what should you do? Stop praying. ನೀವೇನ್ ಮಾಡ್ಬೇಕಾಗ? ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿರಿ. Have you seen Jesus saying stop praying? If you realize you've hurt somebody, ಪ್ರಾರ್ಥನೆ ಮಾಡುವಂತದ್ದನ್ನ ನಿಲ್ಲಿಸಿರಿ ಎಂಬುದಾಗಿ ಯೇಸು ಹೇಳುವಂತದ್ದನ್ನ ನೋಡಿದ್ದೀರಾ? ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ದೀರಿ ಎಂಬುದಾಗಿ ಗ್ರಹಿಸಿಕೊಂಡಾಗ and you've not asked his forgiveness, stop praying. God's not going to listen to you. ಇನ್ನು ಅವರ ಬಳಿ ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಪ್ರಾರ್ಥನೆಯನ್ನ ನಿಲ್ಲಿಸಿರಿ, ಕೂಡಲೇ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವುದಿಲ್ಲ. Leave your offering there. Go first. Be reconciled to your brother. ನಿನ್ನ ಕಾಣಿಕೆಯನ್ನ ಅಲ್ಲೇ ಬಿಟ್ಟು ಮೊದಲು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. Because you hurt him, then come and present your offering. And what if you die in that condition without being reconciled? ಯಾಕಂದರೆ ನೀವು ಆತನಿಗೆ ನೋವನ್ನ ಪಡಿಸಿದ್ದರಿಂದ ನಂತರ ಬಂದು ಕಾಣಿಕೆಯನ್ನು ಒಪ್ಪಿಸಿರಿ. ನೀವು ಆತನ ಸಂಗಡ ಒಂದಾಗದೆ ಆ ಸಮಯದಲ್ಲಿ ಸತ್ತರೆ then you come to present your offering in eternity before God and says, I can't accept it. I can't accept your life into heaven. ಆಗ ನಿತ್ಯತ್ವದಲ್ಲಿ ನೀವು ದೇವರ ಮುಂದೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವಾಗ ದೇವರು ಹೇಳ್ತಾರೆ, ನಿನ್ನನ್ನು ನಾನು ಪರಲೋಕದೊಳಗೆ ಒಪ್ಪಿಕೊಳ್ಳಲು ಅಥವಾ ಸ್ವೀಕಾರ ಮಾಡಿಕೊಳ್ಳಲು ಆಗೋದಿಲ್ಲ ಅಂತ. Because you did not settle with somebody there. ಯಾಕಂದರೆ ನೀವು ಮತ್ತೊಬ್ಬರ ಸಂಗಡ ಒಂದಾಗಿಲ್ಲ, ಅದಕ್ಕಾಗಿ ಎಂಬುದಾಗಿ ದೇವರು ಹೇಳ್ತಾರೆ. Now what if you tried your best and the guy did not respond? Well, the Bible says in Romans 12, ನೀವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಿ ಆ ವ್ಯಕ್ತಿಯೊಟ್ಟಿಗೆ ಒಂದಾಗಲಿಕ್ಕೆ, ಆದ್ರೆ ಆ ವ್ಯಕ್ತಿಯಿಂದ ಸರಿಯಾದ ಪ್ರತಿಕ್ರಿಯೆ ಬರೋದಿಲ್ಲ. ಪರವಾಗಿಲ್ಲ, ರೋಮ 12ನೇ ಅಧ್ಯಾಯ ಹೇಳುತ್ತೆ, verse 18, if possible, as much as it depends on you. 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಂಬುದಾಗಿ. Be at peace with all men. That's the only verse in the Bible which says do this if possible. ಎಲ್ಲರ ಸಂಗಡ ಸಮಾಧಾನದಿಂದಿರು ಎಂಬುದಾಗಿ ಹೇಳುತ್ತೆ. ಸತ್ಯವೇದದಲ್ಲಿ ಇದೊಂದೇ ಕಡೆ ಹೇಳಿರೋದು, ಸಾಧ್ಯವಾದಲ್ಲಿ ಇದನ್ನ ಮಾಡಿರಿ ಎಂಬುದಾಗಿ. It doesn't say if possible avoid anger, if possible avoid lusting after women, if possible don't love money. No. ಈ ರೀತಿಯಾಗಿ ಹೇಳಿಲ್ಲ. ಸಾಧ್ಯವಾದಲ್ಲಿ ಕೋಪ ಮಾಡಿಕೊಳ್ಳಬೇಡಿರಿ, ಸಾಧ್ಯವಾದಲ್ಲಿ ನಿಮ್ಮ ಕಣ್ಣಿನಿಂದ ಹೆಣ್ಣನ್ನು ಮೋಹಿಸಬೇಡಿರಿ, ಸಾಧ್ಯವಾದಲ್ಲಿ ಹಣವನ್ನ ಪ್ರೀತಿ ಮಾಡಬೇಡಿರಿ ಎಂಬುದಾಗಿ. But one verse in the Bible says if possible do it. Why? ಸತ್ಯವೇದದಲ್ಲಿ ಒಂದೇ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ, ಸಾಧ್ಯವಾದರೆ ಇದನ್ನ ಮಾಡಿರಿ ಅಂತ. ಯಾಕೆ? Because this depends on the other person's cooperation as well. You can't be at peace with somebody if the other person doesn't want it. ಯಾಕಂದರೆ ಇದು ಮತ್ತೊಬ್ಬರ ಸಹಕಾರದ ಮೇಲೆ ಅವಲಂಬಿತವಾಗಿದೆ. ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಆಗೋದಿಲ್ಲ, ಅವರಿಂದ ಸಹಕಾರ ಸಿಗಲಿಲ್ಲ ಅಂದ್ರೆ. You can't live condemning yourself because that guy is not willing to be at peace. You've done your part. You've asked his forgiveness. You're forgiven. But he still doesn't want. Then the Bible says forget it. ನಿಮ್ಮನ್ನ ನೀವು ಈ ವಿಷಯವಾಗಿ ಖಂಡಿಸಿಕೊಳ್ಳಬೇಡಿರಿ. ಮತ್ತೊಬ್ಬನಿಗೆ ಸಮಾಧಾನದಿಂದಿರುವುದು ಬೇಕಾಗಿಲ್ಲ.
ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಿ, ಅವರ ಬಳಿ ಕ್ಷಮೆಯನ್ನ ಕೇಳಿದ್ದೀರಿ, ಕ್ಷಮಿಸಲ್ಪಟ್ಟವರಾಗಿದ್ದೀರಿ. ಮತ್ತೊಬ್ಬ ವ್ಯಕ್ತಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸತ್ಯವೇದ ಹೇಳತ್ತೆ ಅದನ್ನ ಬಿಟ್ಬಿಡ್ರಿ, ತಲೆ ಕೆಡ್ಸ್ಕೊಬೇಡ್ರಿ ಅಂತ. As far as lies in you, live peace with all men, and if he doesn't want it, don't worry about it. ನಿಮ್ಮಿಂದಾಗುವ ಮಟ್ಟಿಗೆ ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಪ್ರಯತ್ನಿಸ್ರಿ. ಅದು ಮತ್ತೊಬ್ಬರಿಗೆ ಬೇಕಾಗಿಲ್ಲ ಅಂದ್ರೆ ಅದರ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. 1 John in chapter 2, 1 ಯೋಹಾನ 2ನೇ ಅಧ್ಯಾಯ verse 28. Little children, 28ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಪ್ರಿಯರಾದ ಮಕ್ಕಳೇ, abide in Christ, so that when he appears, we can have boldness. ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಕ್ರಿಸ್ತನಲ್ಲಿ ನೆಲೆಗೊಂಡಿರೋಣ. And not shrink away in shame when he comes. There are going to be two categories of so-called believers. ಆತನ ಮುಂದೆ ನಿಲ್ಲಲು ನಾಚಿಕೆ ಪಡಬಾರದು ಎಂಬುದಾಗಿ ಹೇಳುತ್ತೆ. ವಿಶ್ವಾಸಿಗಳು ಎಂದು ಕರೆಯಲ್ಪಡುವವರಲ್ಲಿ 2 ರೀತಿಯ ವರ್ಗಗಳನ್ನು ನಾವು ಕಾಣುತ್ತೇವೆ ಕ್ರಿಸ್ತನು ಬಂದಾಗ. The wise virgins and the foolish virgins. Remember, it is not 5 virgins and 5 prostitutes. ಬುದ್ಧಿ ಉಳ್ಳಂತ ಕನ್ಯೆಯರು, ಬುದ್ಧಿ ಹೀನರಾದಂತ ಕನ್ಯೆಯರು. ನೆನಪಿಡ್ರಿ, ಇಲ್ಲಿ ಹೇಳಿಲ್ಲ 5 ಕನ್ಯೆಯರು 5 ವ್ಯಭಿಚಾರಿಗಳು ಎಂಬುದಾಗಿ. In this parable in Matthew 25, 10 virgins. All of them had their lamp burning. ಮತ್ತಾಯ 25ನೇ ಅಧ್ಯಾಯದಲ್ಲಿ 10 ಮಂದಿ ಕನ್ಯೆಯರ ಸಾಮ್ಯ ಇದೆ. ಎಲ್ಲರ ಆರತಿಗಳು ಉರಿಯುತ್ತಿರುತ್ತೆ. But only 5 had an inner light of oil inside. So here it says, ಅದರಲ್ಲಿ 5 ಮಂದಿ ಕನ್ಯೆಯರು ಮಾತ್ರ ಒಳಗಿನ ಜೀವಿತ ಅಂದರೆ ಎಣ್ಣೆಯನ್ನ ತಕ್ಕೊಂಡು ಹೋಗಿರುತ್ತಾರೆ. little children. He's speaking to believers. He's not saying children and ungodly people. No. ಇಲ್ಲಿ ಪ್ರಿಯರಾದ ಮಕ್ಕಳ ಎಂಬುದಾಗಿ ಹೇಳುತ್ತೆ, ಅಂದರೆ ವಿಶ್ವಾಸಿಗಳಿಗೆ. ಇಲ್ಲಿ ಮಕ್ಕಳಿಗೆ ಅಥವಾ ಅದೈವಿಕ ಜನರಿಗೆ ಎಂಬುದಾಗಿ ಹೇಳಿಲ್ಲ. My dear believers, 1 John 2:28. When Jesus appears, some people are going to say, ನನ್ನ ಪ್ರಿಯ ವಿಶ್ವಾಸಿಗಳೇ, 1 ಯೋಹಾನ 2:28. ಯೇಸು ಸ್ವಾಮಿ ಕಾಣಿಸಿಕೊಂಡಾಗ ಕೆಲವು ಜನರು ಈ ರೀತಿಯಾಗಿ ಹೇಳ್ತಾರೆ, yeah Lord, I'm so happy to meet you. Boldness. And the others are going to shrink away in shame at his coming. ಕರ್ತನೆ ನಿನ್ನನ್ನು ಭೇಟಿಯಾಗುವಂತದ್ದು ಸಂತೋಷ ಎಂಬುದಾಗಿ ಹೇಳ್ತಾರೆ, ದೃಢವಾಗಿರ್ತಾರೆ. ಇನ್ನು ಕೆಲವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಓಡಿ ಹೋಗ್ತಾರೆ. Why do they shrink away in shame? Because there's something not settled. ಯಾಕೆ ಅವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಹೋಗುತ್ತಾರೆ? ಯಾಕಂದರೆ ಯಾವುದೋ ಒಂದು ವಿಷಯವನ್ನು ಅವರು ಸರಿಪಡಿಸಿಕೊಂಡಿರುವುದಿಲ್ಲ. It's appointed unto men once to die, after this the judgment. Believers, one last verse, 2 Corinthians chapter 5 verse 10. ಒಬ್ಬ ಮನುಷ್ಯನಿಗೆ ಸಾವು ಒಂದೇ ಬಾರಿ ನೇಮಕವಾಗಿದೆ, ನಂತರ ನ್ಯಾಯ ತೀರ್ಪು. ಪ್ರಿಯ ವಿಶ್ವಾಸಿಗಳೇ, ಒಂದು ಕೊನೆ ವಚನ ಹೇಳಿ ಮುಗಿಸುತ್ತೇನೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. Verse 9, first of all, whether we are at home in heaven or absent from home here on earth, we want to be pleasing to the Lord. ಮೊದಲನೆಯದಾಗಿ 9ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗುವವರಾಗಿರಬೇಕು ಎಂಬುದಾಗಿ. Paul says, it doesn't matter to me whether I am at home in heaven or absent from my heavenly home here. ಪೌಲನು ಹೇಳ್ತಾನೆ, ನಾನು ಪರಲೋಕವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಪರಲೋಕವೆಂಬ ಮನೆಯಲ್ಲಿ ಇಲ್ಲದಿದ್ದರೂ ಸರಿಯೇ. I want to please the Lord. Why? For means because. Why do I want to be pleasing to the Lord? Because I must appear at the judgment seat of Christ. ನಾನು ಕರ್ತನನ್ನು ಮೆಚ್ಚಿಸಬೇಕು ಎಂಬುದಾಗಿ ಹೇಳುತ್ತಾನೆ. ಯಾಕಂದರೆ ನಾನು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. We will all appear there so that everyone will be rewarded for whatever he did in his body. ನಾವೆಲ್ಲರೂ ಕೂಡ ಅದೇ ರೀತಿ ಕಾಣಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರೂ ತಮ್ಮ ದೇಹದ ಮುಖಾಂತರ ನಡೆಸಿದ ಪ್ರತಿಯೊಂದಕ್ಕೆ ಪ್ರತಿಫಲವನ್ನು ಹೊಂದುತ್ತಾರೆ. According to what he did, whether good or bad. ತಾನು ಮಾಡಿದ ಪ್ರಕಾರವಾಗಿ, ಅದು ಒಳ್ಳೆಯದಿರಬಹುದು, ಕೆಟ್ಟದ್ದು ಕೂಡ ಇರಬಹುದು. Therefore, I say this about myself too as I preach. Knowing the fear of the Lord, I persuade people. ನಾನು ಬೋಧಕನಾಗಿರುವುದರಿಂದ ನನಗೂ ಕೂಡ ಇದೇ ರೀತಿ ಹೇಳಿಕೊಳ್ಳುತ್ತೇನೆ. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ ಎಂಬುದಾಗಿ. Knowing the fear of the Lord, knowing how serious this is, I persuade people. There was a time when Paul said to the elders in Ephesus after having preached there for 3 years. ಕರ್ತನ ಭಯವು ನನಗಿರುವುದರಿಂದ ಇದರ ಗಂಭೀರತೆಯನ್ನು ನಾನು ಪರಿಗಣಿಸಿ ಮನುಷ್ಯರನ್ನು ಒಡಂಬಡಿಸುತ್ತೇನೆ. ಎಫೆಸದಲ್ಲಿ ಪೌಲನು 3 ವರ್ಷ ಬೋಧನೆ ಮಾಡಿದ ನಂತರ ಅಲ್ಲಿನ ಜನರಿಗೆ ಈ ರೀತಿಯಾಗಿ ಹೇಳುತ್ತಾನೆ, I am innocent of the blood of all men because, this is Acts 20 verse 26 and 27. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಅಂತ. I'm free from the blood of all men
No one can hold me responsible for their going to hell. ಯಾರಾದರೂ ನರಕಕ್ಕೆ ಹೋದಲ್ಲಿ ಅದು ನನ್ನ ಜವಾಬ್ದಾರಿ ಅಲ್ಲ, ನಾನು ಇದರಿಂದ ದೋಷಮುಕ್ತನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. Because I have declared to you, verse 27, the whole purpose of God. 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಪೌಲನು, ಯಾಕಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ಅಂತ. Not just believe in the Lord Jesus Christ, but I proclaim to you, you got to repent and turn from sin. You got to settle matters. ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ, ನೀವು ಮಾನಸಾಂತರ ಪಡಬೇಕು, ಪಾಪಗಳಿಂದ ತಿರುಗಿಕೊಳ್ಳಬೇಕು, ವಿಷಯಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಪೌಲನು ಸಾರಿ ಹೇಳಿರುತ್ತಾನೆ. With people you have hurt, you got to return things you have taken wrongfully as far as possible. ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ರೆ ವಿಷಯಗಳನ್ನು ಸರಿಪಡಿಸಿಕೊಳ್ಳ್ರಿ, ಮತ್ತೊಬ್ಬರಿಂದ ತಪ್ಪಾಗಿ ಏನಾದರೂ ತಗೊಂಡಿದ್ರೆ ಅದನ್ನ ವಾಪಸ್ ಕೊಡ್ರಿ, ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನ ಮಾಡ್ರಿ. God doesn't demand the impossible. As much as it lies in you, ನಿಮಗೆ ಅಸಾಧ್ಯವಾದದನ್ನ ಮಾಡುವಂತೆ ದೇವರು ನಿಮಗೆ ಎಂದಿಗೂ ಬೇಡಿಕೆ ಇಡುವುದಿಲ್ಲ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ live at peace with all men. Dear brothers and sisters, please take this seriously. ಎಲ್ಲರೊಟ್ಟಿಗೆ ಸಮಾಧಾನದಿಂದಿರ್ರಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನು ಗಂಭೀರವಾಗಿ ಪರಿಗಣಿಸಿರಿ. Consider those who are your loved ones, whom you know. You never know when death will come. ನೀವು ಪ್ರೀತಿಸುವಂತವರನ್ನ ಹಾಗೂ ನಿಮಗೆ ಪರಿಚಿತರಿರುವಂತವರನ್ನ ಪರಿಗಣಿಸಿರಿ. ಮರಣ ಅನ್ನುವಂಥದ್ದು ಯಾವಾಗ ಬರತ್ತೆ ಗೊತ್ತಿಲ್ಲ. And don't let it be said about you in the final day that you had the opportunity to share something. ಕೊನೆ ದಿನ ನಿಮ್ಮ ಬಗ್ಗೆ ಈ ರೀತಿ ಹೇಳದಿರಲಿ, ಅವರೊಟ್ಟಿಗೆ ಸತ್ಯವನ್ನ ಹಂಚಿಕೊಳ್ಳುವಂತ ಅವಕಾಶ ಇತ್ತು ಅಂತ. The truth with someone, but you wanted to be so popular with that person that you didn't speak the truth. Forget about popularity. Person's eternal destiny is far more important. Let's pray. ಅವರೊಟ್ಟಿಗೆ ನೀವು ಜನಪ್ರಿಯತೆ ಬಯಸಿದ್ದರಿಂದ ನೀವು ಅವರೊಟ್ಟಿಗೆ ಸತ್ಯವನ್ನ ಮಾತನಾಡಲಿಲ್ಲ. ಜನಪ್ರಿಯತೆಯನ್ನ ಮರೆತು ಬಿಡ್ರಿ. ಒಬ್ಬ ಮನುಷ್ಯನ ನಿತ್ಯತ್ವದ ಸ್ಥಳ ಬಹಳ ಮುಖ್ಯವಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. Now, if the Lord has reminded you of something to be done, make a note of it and say, Lord, help me not to forget it. ಏನಾದರೂ ಮಾಡುವಂತೆ ಕರ್ತರು ನಿಮಗೆ ಏನಾದರೂ ನೆನಪು ಮಾಡಿದ್ರೆ ಅದನ್ನು ಗುರುತು ಮಾಡಿಟ್ಟುಕೊಳ್ಳಿರಿ. ಈ ರೀತಿಯಾಗಿ ಹೇಳ್ರಿ, ಕರ್ತರೆ ಅದನ್ನ ಮರೆಯದಂತೆ ನನಗೆ ಸಹಾಯ ಮಾಡು ಅಂತ. Because I'm sure the devil would like you to forget it by tomorrow. ನಾಳೆಯೊಳಗೇನೆ ನೀವು ಮರೆಯುವಂತೆ ಸೈತಾನನು ಏನಾದರೂ ಮಾಡ್ತಾನೆ ಅಂತ ನನಗೆ ನಿಶ್ಚಯ ಇದೆ. Heavenly Father, help us each one to take your word seriously. ಪರಲೋಕದ ತಂದೆಯೇ, ನಿಮ್ಮ ಮಾತುಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಳುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು. And to be ready for your coming and to stand before you. We pray in Jesus' name. Amen. ನಿಮ್ಮ ಬರೋಣಕ್ಕೆ ನಾವು ಸಿದ್ಧರಿರುವಂತೆ ಹಾಗೂ ನಿಮ್ಮ ಮುಂದೆ ನಾವು ನಿಲ್ಲುವಂತೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.